ಕಸರತ್ತಿಗೆ ಸ್ವಾಗತ. ಇವತ್ತು ಕಸರತ್ನಲ್ಲಿ ಶೋಭಾ ಯೋಗ ಗುರು ನಮ್ಮೊಂದಿಗೆ ಇದ್ದಾರೆ. ಅವರು ಯಾವ ಆಸನವನ್ನು ಕಲಿಸ್ತಾರೆ ಅಂತ ಬನ್ನಿ ಅವರನ್ನ ತಿಳ್ಕೊಳ್ಳೋಣ. ಶೋಭಾ, ವೆಲ್ಕಮ್ ಟು ದ ಶೋ. ನಮಸ್ತೆ. ಸೊ ಶೋಭಾ, ಯಾವತ್ತು ಕಲಿಸ್ತಾ ಇದ್ದಾರೆ ಇವತ್ತು ನಮ್ಗೆ? ಇವತ್ತು ಸಿಟ್ಟಿಂಗ್ ನಲ್ಲೇನೆ ವಕ್ರಾಸನ ಮಾಡೋಣ. ಓಕೆ, ಸೊ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ. ಶುರು ಮಾಡೋಣ. ಓಕೆ, ಸೊ ಈಗ ದಂಡಾಸನ ಸ್ಥಿತಿಗೆ ಬನ್ನಿ. ಓಕೆ. ಸೊ ಕಾಲ್ಗಳು ಎರಡು ಸ್ಟ್ರೆಚ್ ಮಾಡಬೇಕು ಮುಂದಕ್ಕೆ. ಕೈಗಳು ಎರಡು ದೇಹದ ಪಕ್ಕಕ್ಕೆ ತಂದು ಬೆನ್ನು ಸ್ಟ್ರೈಟ್ ಮಾಡಿ. ವಿಷನ್ ಶುಡ್ ಬಿ ಸ್ಟ್ರೈಟ್. ಈಗ ನಿಧಾನಕ್ಕೆ ಬಲಗಾಲ್ ಮಡ್ಚ್ಕೊಂಡು ಎಡ ತೊಡೆ ಮಂಡಿ ಪಕ್ಕಕ್ಕೆ ತರೋದು. ಎಡಗೈ ಮೇಲೆ ತಗೊಂಡು ಬಂದು ಈಗ ನಿಧಾನವಾಗಿ ಮಂಡಿನ ಬಳಸಿ ಆ ಪಕ್ಕದ ಇದು ಪಾದನ ಇಟ್ಕೊಳ್ಬೇಕು. ಈಗ ಹಿಂದಕ್ಕೆ ತಿರುಗೋದು, ಹಿಂದಕ್ಕೆ ತಿರುಗಿ, ಫುಲ್ ತಿರುಗಿ. ಈ ಆಸನ ಮಾಡೋದ್ರಿಂದ ನಮ್ಗೆ ಏನಾಗುತ್ತೆ ಅಂದರೆ ಲಿವರು ಮತ್ತು ಕಿಡ್ನಿ ಎರಡೂ ಮಸಾಜ್ ಆಗುತ್ತೆ. ಆಮೇಲೆ ಈ ಹೊಟ್ಟೆ ಭಾಗಕ್ಕೆ ಸಂಬಂಧಪಟ್ಟ ಎಲ್ಲ ತೊಂದರೆಗಳು ನಿವಾರಣೆ ಆಗುತ್ತೆ. ಆಮೇಲೆ ಮಧುಮೇಹ ರೋಗಿಗಳಿಗಂತೂ ಇದು ಉಪಯುಕ್ತವಾದ ಆಸನ. ಇಲ್ಲಿ ಕಿಡ್ನಿ ಮತ್ತು ಲಿವರ್ ಎರಡೂ ಮಸಾಜ್ ಆಗೋದ್ರಿಂದ ತುಂಬ ಉಪಯೋಗಕಾರಿ. ಓಕೆ. ಈಗ ಇನ್ನೊಂದು ಕಾಲಿಗೆ ಎಡಗಾಲನ ನಿಧಾನಕ್ಕೆ ಮಡಚಿ ಮತ್ತು ಈಗ ಹಾಗೆ ಹಿಂದೆ ತಿರುಗೋದು. ಈಗ ನಿಧಾನವಾಗಿ ಆಸನ ರಿಲೀಸ್ ಮಾಡಿ. ಇದು ತುಂಬಾ ಟ್ವಿಸ್ಟ್ ಆಗೋದ್ರಿಂದ ಫುಲ್ಲು ನಮಗೆ ಖಂಡಿತ. ಆಮೇಲೆ ಈ ಸೈಡ್ಸ್ ವೇಸ್ಟ್ ನಲ್ಲಿ ಇರೋಂಥ ಕೊಬ್ಬು ಕರಗ್ತಾ ಹೋಗುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಶೋಭಾ. ಥ್ಯಾಂಕ್ ಯು. ಓಕೆ ವೀಕ್ಷಕರೇ, ಇದು ಇವತ್ತಿನ ಕಸರತ್ತು. ಮತ್ತೆ ನಾಳೆ ಇನ್ನೊಂದು ಆಸನದೊಂದಿಗೆ ಕಸರತ್ತಿನಲ್ಲಿ ಭೇಟಿಯಾಗೋಣ. ಓವರ್ ಟು ಸ್ಟುಡಿಯೋ.